ಪಂಚಮಸಾಲಿ ಸಮುದಾಯಕ್ಕಾಗಿ 2A ಮೀಸಲಾತಿಗಾಗಿ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಹಗಲಿರುಳು ಶ್ರಮಿಸಿದ್ರು. ಜೊತೆಗೆ ಸರ್ಕಾರಕ್ಕೆ ಚಾಟಿ ಬೀಸುವ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಈಗ ಅವರ ಉಚ್ಚಾಟನೆ ಆಗಿದೆ. ಪಂಚಮಸಾಲಿ ಪೀಠದ ಸ್ವಾಮೀಜಿ ಉಚ್ಚಾಟನೆ ಆಘಾತಕಾರಿ, ನನಗೆ ಬಹಳ ನೋವಾಯಿತು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಈಗ ಒಂದು ಕಡೆ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಜನರೆಲ್ಲರೂ ಕೂಡ ರೈತಾಪಿ ವರ್ಗದ ಜನರು, ಯತ್ನಾಳ್ಗೆ ಶ್ರೀಗಳ ಸಪೋರ್ಟ್ ಇದೆ ಅಂತ ಅಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಈಗ ಅವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ, ಅವರ ವಿರುದ್ಧವಾಗಿ ಈಗ ಕೆಂಡ ಕಾರ್ತಾ ಇದ್ದಾರೆ. ಯಾಕಂದರೆ 2A ಮೀಸಲಾತಿಗೋಸ್ಕರ ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟವನ್ನು ಮಾಡಿದರು. ಪಂಚಮಶಾಲಿ ಅದು ಕೇಳಿ ನನಗೆ ಭಾಳ ನೋವಾಯಿತು. ಅಲ್ಲಿ ಅವರು ಹಿಂದೂ ಅಂತ ಹೇಳಿದ್ದಕ್ಕೆ ಅವರು ಮಾಡಿದ್ದಾರೆ. ಇದೆಲ್ಲ ಹೇಳಿದ್ನಲ್ಲ, ಹುನ್ನಾರ ನಡೀತಾ ಇರೋವಂಥ ಸಂದರ್ಭದಲ್ಲಿ ಪಂಚಮಶಾಲಿ ಅವರು ರೈತಾಪಿ ಜನನೇ, ಪಂಚಮಶಾಲಿಗಳು ಕೂಡ ಯತ್ನಾಳ್ ಅವರಿಗೆ ಬೆಂಬಲ ಮಾಡ್ತಾರೆ ಅಂತೇಳಿ ಮಾಡಿರೋವಂಥ ಒಂದು ಉಚ್ಚಾಟನೆ ಅಂತ ನನಗನ್ನಿಸ್ತೈತೆ. ಆದರೂ ಅದನ್ನು ಎದುರಿಸುವಂಥ ಧೈರ್ಯ ಶಕ್ತಿ ಎಲ್ಲ ಪಂಚಮಶಾಲಿ ಸಮುದಾಯಕ್ಕೆ ಸ್ವಾಮೀಜಿಗಳಿಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಇನ್ನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯ ಮೃತ್ಯುಂಜಯ ಶ್ರೀ ಬೆನ್ನಿಗೆ ನಿಂತಿದ್ದಾರೆ. ಈಗ ಮನಗುಳಿ ಹಿರೇಮಠದ ಶ್ರೀಗಳು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಅಲ್ಲಿ ಉಚ್ಚಾಟನೆ ಆಗಿದೆ. ಜಯ ಮೃತ್ಯುಂಜಯ ಶ್ರೀ ಬೆನ್ನಿಗೆ ಈಗ ಮನಗುಳಿ ಹಿರೇಮಠದ ಸ್ವಾಮೀಜಿಗಳು ನಿಂತ್ಕೊಂಡಿದ್ದಾರೆ. ವಿಜಯಪುರದಲ್ಲಿ ಅಭಿನವ ಸಂಗನ ಬಸವ ಸ್ವಾಮೀಜಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿಯ ಉಚ್ಚಾಟಿಸುವ ಅಧಿಕಾರ ಟ್ರಸ್ಟ್ಗೆ ಇರಲ್ಲ, ಟ್ರಸ್ಟ್ ಇರುವ ಮಠಕ್ಕೆ ಪೀಠಾಧಿಪತಿ ಆಗಬಾರ್ದು ಅಂತೇನಿಲ್ಲ. ಟ್ರಸ್ಟ್ ಇರುವಂತಹ ಮಠಕ್ಕೆ ಪೀಠಾಧಿಪತಿ ಆಗಬಾರ್ದು ಅಂತಲೂ ಇಲ್ಲ. ಅವರು ಪಂಚಮಸಾಲಿ ಸಮಾಜಕ್ಕಾಗಿ ಹಗಲಿರುಳು ದುಡಿದಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ 4 ಗೋಡೆ ಮಧ್ಯೆ ಚರ್ಚಿಸಬೇಕಾಗಿತ್ತು. ಇದು ಆಂತರಿಕ ಕಲಹ, ಇದು ಬಹಿರಂಗ ಆಗಬಾರ್ದಾಗಿತ್ತು, ಉಚ್ಚಾಟನೆ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಲ್ಲಿ ಸ್ವಾಮೀಜಿ ಅವರನ್ನೇ ಮುಂದುವರಿಸೋದು ಒಳ್ಳೆಯದು. ಇದು ವಿಜಯಪುರದಲ್ಲಿ ಅಭಿನವ ಸಂಗನ ಬಸವ ಸ್ವಾಮೀಜಿಯವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿಯವರು ಪಂಚಮಸಾಲಿಯ ಒಂದು ಹೋರಾಟಕ್ಕಾಗಿ 2A ಮೀಸಲಾತಿಗೋಸ್ಕರ ಹೋರಾಡಿದರು. ಪಂಚಮಸಾಲಿ ಸಮಾಜ ಪೀಠದ ಪೀಠಾಧ್ಯಕ್ಷರಂತ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಈಗ ನಾವು ಪೀಠದಿಂದ ಉಚ್ಚಾಟನೆ ಮಾಡಿದರೆ ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮಗೆ ಮನಗುಳಿಯ ಸಂಗನ ಬಸವ ಶ್ರೀಗಳನ್ನ ಮುಟ್ಟಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಶ್ರೀಗಳೇ, ಈಗ ಪಂಚಮಸಾಲಿ ಪೀಠದ ಏನು ಪೀಠಾಧ್ಯಕ್ಷರಿದ್ದಾರೆ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟ್ರಸ್ಟ್ನವರು ಸ್ವಾಮೀಜಿಯವ್ರನ್ನ ಯಾವ ಆಧಾರ ಮೇಲೆ ಉಚ್ಚಾಟನೆ ಮಾಡಿದ್ದಾರೆ ಅದು ನನಗಷ್ಟು ಮಾಹಿತಿ ಅಲ್ಲ. ಒಂದು ಮಠಕ್ಕಾಗಿರ್ತಕ್ಕಂಥ ಸ್ವಾಮಿಗಳನ್ನು ಒಳಗಡೆ ಕುಂದರ್ಸಿ ತಿಳುವಳಿಕೆ ಹೇಳಿ ಮುಂದುವರ್ಸ್ಕೊಂಡು ಹೋಗೋದು ಭಾಳ ಉತ್ತಮ ಅನ್ನುವಂಥ ಮಾತನ್ನು ಸಲಹೆ ಕೊಡೋಕೆ ಇಚ್ಛೆ ಪಡ್ತೀನಿ. ಉಚ್ಚಾಟನೆ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಪಂಚಮಸಾಲಿ ಸಮಾಜ ಭಾಳ ಅಂತ ಹೇಳ್ತಾರೆ. ಹರಿಹರ ಪೀಠದಲ್ಲಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳನ್ನ ಉಚ್ಚಾಟನೆ ಮಾಡಿದರು. ಮತ್ತು ಕೂಡು ಸಂಗಮದಲ್ಲಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ಉಚ್ಚಾಟನೆ ಮಾಡಿದರು. ಜನರು ಮಾತಾಡೋರಿಗೆ ಏನು ಅನ್ನಿಸ್ತೈತೆ ಅಂದ್ರೆ, ಈ ಪಂಚಮಸಾಲಿ ಸಮಾಜದವ್ರು ಹಣೆ ಬರ ಇದ್ದೇ ಇದ್ದಂಗೆ ಆಯ್ತು, ಇವರು ಮಠಕ್ಕೆ ಸ್ವಾಮಿಗಳು ಮಾಡ್ಕೋತಾರೆ, ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ಜನರ ಭಾವನೆ ಮಾತಾಡ್ತಾರೆ. ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಈಗ ಅವರೆಲ್ಲೋ ಒಂದು ಕಡೆ ಆಸ್ತಿ ಮಾಡಿದ್ದಾರೆ ಅನ್ನುವಂಥ ಆರೋಪ, ಮತ್ತು ಗೃಹಸ್ಥರು ಅಂತ ಈಗೆಲ್ಲ ಒಂದಿಷ್ಟು ಆರೋಪಗಳು ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ದಾಖಲೆಗಳಿವೆ ಅಂತೇಳಿ, ಇದ್ರ ಬಗ್ಗೆ ನೀವು ನೋಡಿರಿ, ಟ್ರಸ್ಟ್ನವರಿಗೆ ಇರುವಂಥ ಮಾಹಿತಿ ನಾನು ಹೊರಗಿನವು, ನನಗಷ್ಟು ಮಾಹಿತಿ ಇರೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ಅಣ್ತಂಬರಿಗೆ ಇರುವಂಥ ಮಾಹಿತಿ ಮಗ್ಗಲ ಮನೆಯವರಿಗೆ ಗೊತ್ತಿರೋದಿಲ್ಲ. ಆದರೆ ಮಠಕ್ಕಾಗಿರ್ತಕ್ಕಂಥ ಸ್ವಾಮೀಜಿಯವರು ಹೊರಗಡೆ ಆಸ್ತಿ ಮಾಡೋದು ಸರಿಯಲ್ಲ. ಮಠದ ಆಸ್ತಿ ಯಾರಂದ್ರೆ ಭಕ್ತರ ಒಂದು ಆಸ್ತಿ, ಭಕ್ತರ ಮುಂದೆ ಮನಸ್ಸು ಬಿಚ್ಚಿ ಇವತ್ತು ಭಕ್ತರು ಇಷ್ಟು ಕೊಟ್ಟಾರಪ್ಪ, ಇಟ್ಟೈತಿ, ಇಟ್ಟು ಅಭಿವೃದ್ಧಿ ಮಾಡ್ಯಾವ ಅಂತ ಹೇಳಿಬಿಟ್ರೆ ಆಸ್ತಿ ಮಾಡೋದು ಸರಿಯಲ್ಲ ಅನ್ನಿಸ್ತದೆ ನನಗೆ. ಹೊರಗಡೆ ಇನ್ನೊಂದು ಪೀಠ ಮಾಡಿದರೆ ಹೆಂಗಂತ ಸ್ವಾಮೀಜಿ? ಪೀಠಗಳ ಮಾಡ್ಕೋತ ಹೋಗೋದ್ರಿಂದ ನನಗೆ ಸರಿ ಅನಿಸೋದಿಲ್ಲ. ದೊಡ್ಡ ಸಮಾಜ ಐತಿ, ಮತ್ತು ಮಾಡೋರಿಗೆ ಬ್ಯಾಡ ಅನ್ನೋರು ಯಾರು? ಮಾಡೋರಿಗೆ ಬ್ಯಾಡ ಅನ್ನೋರಲ್ಲ, ಮಾಡಿದ್ರೆ ಮಾಡ್ಬೋದು, ಅವ್ರ ವೈಯಕ್ತಿಕ ವಿಚಾರನ ಮಾಡ್ಬೋದು. ಇದಿಷ್ಟೇನು ಮನಗುಳಿಯ ಸಂಗನ ಬಸವ ಶ್ರೀಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.
ಇನ್ನು ಪಂಚಮಸಾಲಿ ಪೀಠಾಧ್ಯಕ್ಷರ ಉಚ್ಚಾಟನೆ ಹಿನ್ನೆಲೆಯಲ್ಲಿ ಕೂಡಲ ಸಂಗಮದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಜಯಮೃತ್ಯುಂಜಯ ಶ್ರೀ ಬೆಂಬಲಿಗರಿಂದ ಪ್ರತಿಭಟನೆಯನ್ನು ಮಾಡಿದ್ರು. ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಸಾಕಷ್ಟು ಬೆಂಬಲಿಗರು ಜಮಾವಣೆ ಕೂಡ ಆಗ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಪೀಠಾಧ್ಯಕ್ಷರನ್ನ ನೀವು ಉಚ್ಚಾಟನೆ ಮಾಡಿದ್ರಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅವರ ಬೆಂಬಲಿಗರು ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಪಂಚಮಸಾಲಿ ಪೀಠಾಧ್ಯಕ್ಷರ ಉಚ್ಚಾಟನೆ ಸರಿಯಲ್ಲ, ಕೂಡಲ ಸಂಗಮದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಕಾವು ಒಂದು ಕಡೆ ಒಂದು ಬೇರೆ ರೀತಿಗೆ ಪಡ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಜಯಮೃತ್ಯುಂಜಯ ಸ್ವಾಮೀಜಿಯವರು ಗೊತ್ತಿರೋ ಹಾಗೆ ಕಳೆದ ಅನೇಕ ವರ್ಷಗಳಿಂದ 2A ಮೀಸಲಾತಿಗೋಸ್ಕರ ತಮ್ಮ ಸಮುದಾಯದ ಒಂದು ಏಳಿಗೆಗೋಸ್ಕರ ದುಡಿದಿದ್ದಾರೆ. 2A ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಅಂಥವರ ಉಚ್ಚಾಟನೆ ಎಷ್ಟು ಮಟ್ಟಿಗೆ ಸರಿ? ಏನೇ ಒಂದಿಷ್ಟು ಆಂತರಿಕ ಕಲಹಗಳಿದ್ರು ಕೂಡ 4 ಗೋಡೆ ಮಧ್ಯದಲ್ಲಿ ಕೂತು ಚರ್ಚೆ ಮಾಡಬೇಕಾಗಿತ್ತು ಅಂತ ಅವರ ಬೆಂಬಲಿಗರು ಈಗ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಪುರಾಣ ಚಾಲು ಮಾಡಿದೆವು, 15 ವರ್ಷ ಪುರಾಣ ಮಾಡಿದೆವು ಊರಾದ್ರಿ. ಅವಾಗ ನಿಮ್ಮಂತ ಹಿರಿಯರೆಲ್ಲ ಕೂಡಿ ಒಂದು ಮಠ ಮಾಡಿದ್ರೆ ಗೋಳ್ ಮಠ ಮಾಡಿದೇವ್ರಿ. ನಾವು ಹರಿಗೆ ಪುರಾಣ ಹೇಳ್ಕೊತಾನ ಮುತ್ಯ ಮಾಡಿದಾಗೆಲ್ಲ ಅಪಪ್ರಚಾರ ಮಾಡಿದ್ರೆ ಗೊತ್ತೆಲ್ಲ ಕಡೆ. ಫಸ್ಟ್ ಪುರಾಣ ಚಾಲು ಮಾಡಿದೆವು, 15 ವರ್ಷ ಪುರಾಣ ಮಾಡಿದೆವು ಊರಾದ್ರಿ.